ಸೊ ಮನೇಲಿ ಸುಮ್ಮನೆ ಕೂತಿರ್ಬೇಕಾದ್ರೆ ಎಲ್ಲಿ ಹೋಗೋದು ಅಂತ ಒಂದು ಮ್ಯಾಪಲ್ಲಿ ಸರ್ಚ್ ಮಾಡಿದಾಗ ನನಗೊಂದು ಬೆಟ್ಟ ಕಾಣಿಸ್ತು. ದೇವಸ್ಥಾನಕ್ಕೆ ಹಿಂಗೆ ಹೋಗೋದಾ? ಇದೆ 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 ದೇವಸ್ಥಾನ ಇಲ್ಲಿದೆ. ದೇವಸ್ಥಾನಕ್ಕೆ ಹೆಂಗೆ ಹೋಗೋದು? ಆ ಕಡೆಯಿಂದ ಹೋಗೋಕ್ಕಾಗಲ್ವಾ? ಆ ಮೆಟ್ಲು ಏನು ಮಾಡಿರೋದು? ಹೋಗ್ಬೋದಾ? ಏಕೆ? ಹೌದಾ? ಓ ಸರಿ 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 ಸರಿ. ಹೌದಾ? ಅಲ್ಲ ನಾವೆಂತ ಅಂತ ಕೆಲಸ ಮಾಡೋ ಹೋಗ್ತಲ್ಲ, ಸುಮ್ಮನೆ ಬೆಟ್ಟ ತೋರ್ಸಕ್ಕೆ ದೇವಸ್ಥಾನ ತೋರ್ಸಕ್ಕಷ್ಟೇ ಅಣ್ಣ. MK ಪಯಣಿಗ ಅಂತ ಚಾನಲ್ ಅಣ್ಣ. ಇವತ್ತು ನಾವು ಒಂದು ಎಳನ್ ಪ್ಲೇಸಿಗೆ ಬಂದಿದ್ದೀವಿ ಇವತ್ತು ಕೂಡ. ಸೊ ಎಲ್ಲಿ ಅಂತ ಕೇಳಿದ್ರೆ ವಿದ್ಯಾರಣ್ಯಪುರದ ಹತ್ರ. ಸೊ ಅಲ್ಲಿ ದೇವಸ್ಥಾನ ಇದೆ. ದೇವಸ್ಥಾನ ಬಿಟ್ಟು ಇಲ್ಲಿಂದ ಬಂದಿದ್ದೀನಿ. ಇಲ್ಲೆಲ್ಲ ನೋಡೇ ಇರಲಿಲ್ಲ, ಹಿಂಗೆಲ್ಲ ಬಂಡೆ ಇದೆ ಅಂತ ಹೇಳ್ಬಿಟ್ಟು. ಈ ಥರ ಪ್ಲೇಸ್ಗಳಿಗೆ ಬರೋಕ್ಕೆ ಭಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸ್ಥಳೀಯರು ಹೇಳೋ ಪ್ರಕಾರ ಗಾಂಜಾ ಹೊಡಿಯೋರು ಇರ್ತಾರೆ ಅಂತ ಹೇಳಿದ್ರು. ಬಟ್ ಚೆನ್ನಾಗಿದೆಲ್ಲ. ಸೊ ಇಲ್ಲೆಲ್ಲ ಲೇಔಟ್ ಮಾಡ್ತಿದ್ದಾರೆ. ಒಂದೊಳ್ಳೆ ವ್ಯೂ ಅಂತಲೇ ಹೇಳ್ಬೋದು, ದೊಡ್ಡದಾಗಿ. ಸ್ಥಳೀಯರಿಗೆ ಗೊತ್ತಿರುತ್ತೆ ಈ ಥರ ಒಂದು ದೇವಸ್ಥಾನ, ಸೋಮೇಶ್ವರ ಒಂದು ದೇವಸ್ಥಾನ ಇದೆ ಅಂತ. ಸೊ ಬಟ್ ಆದರೆ ಇಲ್ಲೇ 100 ಸಲ ತಿರುಗಾಡೋರಿಗೆ ವಿದ್ಯಾರಣ್ಯಪುರದಲ್ಲಿ ಸೊ ಗೊತ್ತಿರಲ್ಲ. ಸೊ ಹಂಗಾಗಿ ನಾನೀಗ ಬಂದಿದ್ದೀನಿ ತೋರ್ಸೋಕ್ಕೆ. ನೀವ್ಯಾರು ಬಂದಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ವಿಸಿಟ್ ಮಾಡಿ. ಈ ಪ್ಲಾಸ್ಟಿಕ್ ಆಗಿರ್ಬೋದು, ಈ ಬಾಟಲ್ಸ್ ಆಗಿರ್ಬೋದು, ಈ ಕುಡಿಯೋಕ್ಕಾಗಿರ್ಬೋದು, ಅವೆಲ್ಲ ಮಾಡೋಕೆ ಹೋಗ್ಬೇಡಿ. ಬಂದ್ರೂ ಒಂದೊಳ್ಳೆತನದಲ್ಲಿ ಬಂದುಬಿಟ್ಟು ಹೋಗಿ, ಸ್ಥಳೀಯರಿಗೂ ತೊಂದರೆ ಕೊಡದಲ್ಲೇ ಹೋಗಿ. ಮತ್ತು ಪೊಲೀಸು ಕೂಡ ಬೀಟ್ ಆಗ್ತಾ ಇರ್ತಾರೆ, ಕೇರ್ಫುಲ್ ಆಗಿರಿ. ಇಲ್ಲಿ ಹೋಗ್ಬೋದಾ ಇಲ್ವಾ ಗೊತ್ತಿಲ್ಲ. ಸೊ ಸ್ನೇಹಿತರೆ, ಈ ಒಂದು ವಿಷಯ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಪೇಜಿಗೆ ಯಾರೆಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ಅಂತ ಕೇಳ್ತಾರೆ. ಬಾಯ್, ಟೇಕ್ ಕೇರ್ ಆಲ್. ಜೈ ಕರ್ನಾಟಕ. ಮತ್ತೆ